ಕಬ್ಬು ಬೆಳೀತಕ್ಕಂತ ರೈತರು ಪ್ರತಿ ವರ್ಷನೂ ಕೂಡ ಈ ಬೆಲೆಗಳ ವಿಚಾರದಲ್ಲಿ ಬೆಳೆ ಬಂದಾಗ ಫ್ಯಾಕ್ಟರಿಯವರು ನಿಗದಿ ಮಾಡತಕ್ಕಂತ ದರದ ಬಗ್ಗೆ ಚರ್ಚೆ ಆಗ್ತಾನೆ ಇರುತ್ತೆ. ಈ ವರ್ಷನೂ ಕೂಡ ಮಹಾರಾಷ್ಟ್ರ ರಾಜ್ಯದಲ್ಲಿ ಏನು ಕೊಡ್ತಾ ಇದ್ದಾರೆ ಅದನ್ನೇ ನಮಗೂ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ರಿಕವರಿ ಇದೆಯಲ್ಲ, ರಿಕವರಿ ಮಹಾರಾಷ್ಟ್ರದಲ್ಲಿ ಪರ್ ಟನ್ನಿಗೆ ಜಾಸ್ತಿ ಇದೆ, ಹಂಗಾಗಿ ಅವರು ಜಾಸ್ತಿ ಕೊಡ್ತಾರೆ. ನಮ್ಮಲ್ಲಿ ರಿಕವರಿ ಕಡಿಮೆ ಇದೆ, ಅದರಿಂದ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ರೇಟನ್ನು ಫಿಕ್ಸ್ ಮಾಡ್ತಾರೆ ಅಂತೇಳಿ ಇರುವಂತಹದ್ದು ಈಗಿನ ಪರಿಸ್ಥಿತಿ. ಹಾಗಾಗಿ ನಮ್ಮ ಸಕ್ಕರೆ ಸಚಿವರು ರೈತರ ಜೊತೆಯಲ್ಲಿ ಮಾತನಾಡಿ ಅಲ್ಲಿ ಜಿಲ್ಲಾ ಸಚಿವರು ಸತೀಶ್ ಜಾರಕಿಹೊಳಿ ಇರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆನಲ್ಲಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಆ ಭಾಗದಲ್ಲಿ ಚರ್ಚೆ ಮಾಡಿ ಅದನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು. ಚರ್ಚೆ ವಿಫಲ ಆಗಿದೆ. ನಿನ್ನೆ ಕೂಡ ನಮ್ಮ ಕಾನೂನು ಸಚಿವರು ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಇವತ್ತು ಏನಾದರೂ ಚರ್ಚೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆದ್ರೆ ಒಂದು ಹಂತಕ್ಕೆ ಬರಬಹುದು ಅಂತ ಅನ್ಕೊಳ್ತೀನಿ. ಇಲ್ಲ, ನಾವು ಪೊಲೀಸ್ ಇಲಾಖೆಯಿಂದ ಬಹಳ ಸಂಯಮದಿಂದ ವರ್ತಿಸಬೇಕು. ರೈತರ ಮೇಲೆ ಯಾವುದೇ ರೀತಿಯಲ್ಲಿ ಒತ್ತಡ ಅಥವಾ ಮತ್ತೊಂದು ನಡೀಬಾರದು ಅಂತೇಳಿ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಯಾಕೆಂದ್ರೆ ಕಳೆದ ಬಾರಿ ಕೂಡ ಬೇರೊಂದು ವಿಷಯಕ್ಕೆ ಬೆಳಗಾಂನಲ್ಲಿ ಆಗಿದ್ದ ಗಲಾಟೆ ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಇವತ್ತು ನಾವು ಬಹಳ ಸಂಯಮದಿಂದ ವರ್ತಿಸಬೇಕು ಅಂತ ಹೇಳಿದ್ದೇವೆ. ಎಲ್ಲ ರೀತಿಯಲ್ಲೂ ಪೊಲೀಸು ಯಾವಾಗಲೂ ಮುಂಜಾಗೃತಾ ಕ್ರಮ ತಗೊಂಡು ಅವರು ಇರ್ತಾರೆ. ಆದರೆ ಏನು ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳೋದು ಸೂಕ್ತ ಅಂತೇಳಿ ನನ್ಗನ್ಸುತ್ತೆ. ನಾನು ಕೂಡ ಸಕ್ಕರೆ ಸಚಿವರಿಗೆ ಮಾತನಾಡಿದ್ದೇನೆ. ಯಾಕೆಂದ್ರೆ ಒಬ್ರು ರೈತರು ಅವತ್ತು ವಿಷ ತಗೊಂಡಿದ್ರು. ಫಾರ್ಚುನೇಟ್ಲಿ ಅವರು ಗುಣಮುಖ ಆಗಿದ್ದಾರೆ. ಹಾಗಾಗಿ ಇವತ್ತು ಇದು ತೀವ್ರ ಸ್ವರೂಪ ಪಡ್ಕೊಳ್ಬಾರ್ದು ಅನ್ನೋದು ಅಷ್ಟೇ. ಯಾಕೆಂದ್ರೆ ಮತ್ತೆ ಅಲ್ಲಿ ಏನಾಗುತ್ತೆ, ಜನ ಅವರ ರಸ್ತೆ ತಡೆ ಮಾಡ್ತಾರೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರ ಪ್ರತಿಕ್ರಿಯೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸ್ನವರು ಕೂಡ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಅದೇ ಅದು ಇವತ್ತು ಕ್ಯಾಬಿನೆಟ್ ಅಲ್ಲಿ ಏನಾದರೂ ಬಂದ್ರೆ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ನಾಳೆ ಮುಖ್ಯವಾಗಿ ರಾಜಣ್ಣ ಅವರು ಸಾಕಷ್ಟು ಚರ್ಚೆ ಆಗ್ತಿದೆ. ನಾಳೆ ಸಿಎಂ ಹೋಗ್ತಾ ಇದ್ದಾರೆ, ನೀವು ಹೋಗ್ತಾ ಇದ್ದೀರಾ ಸರ್, ಏನೋ ಒಂದು ಸಂದೇಶ ರವಾನೆ ಮಾಡುವ ಪ್ರಯತ್ನ ಆಗುತ್ತೆ? ಇಲ್ಲಪ್ಪ, ನಾನು ಪದೇ ಪದೇ ಹೇಳ್ತೀನಿ, ಔತಣ ಕೂಟ ಅಲ್ಲ, ಅವರು ಮನೆಗೆ ಊಟಕ್ಕೆ ಕರೆದಿದ್ದಾರೆ. ಪ್ರತಿ ಸಾರಿ ಮುಖ್ಯಮಂತ್ರಿಗಳ ಹಿಂದೆ ನೋಡಿ, ನೀವು ಹಾಗೆ ತೆಗೆದು ನೋಡಿ, ತುಮಕೂರಿಗೆ ಬಂದಾಗ ಇದು 5ನೇ ಸಾರಿ ಏನೋ ತುಮಕೂರಿಗೆ ಬರ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ನನಗೆ ಗೊತ್ತಿದ್ದಾಗೆ 3 ಬಾರಿ ಅವ್ರ ಮನೆಯಲ್ಲೇ ಊಟ ಮಾಡಿದ್ದಾರೆ. ಅದು ಒಂದು ರೀತಿಯಲ್ಲಿ ಅವರು ಆಹ್ವಾನ ಮಾಡ್ತಾರೆ. ನಾವು ಮುಖ್ಯಮಂತ್ರಿಗಳು ಒಪ್ಪಿಕೊಂಡಾಗ ಎಲ್ಲ ಜಿಲ್ಲೆಯ ಎಲ್ಲ ನಾಯಕರುಗಳು ಕೂಡ ಹೋಗ್ತೇವೆ. ನಾವು ಈ ಬಾರಿಯೂ ಕೂಡ ಮುಖ್ಯಮಂತ್ರಿಗಳು ಊಟಕ್ಕೆ ಹೋಗಬೇಕು, ರಾಜಣ್ಣ ಅವ್ರು ಕರೆದಿದ್ದಾರೆ, ಹೋಗೋಣ ಅಂತ ನನ್ನನ್ನು ಕೇಳಿದ್ರು. ಹೋಗೋಣ ಅಂತೇಳಿ, ಅದರಲ್ಲೇನು ಯಾವುದೇ ರಾಜಕೀಯ ಚರ್ಚೆ ಆಗೋದಿಲ್ಲ. ಊಟ ಮಾಡೋದು ಬರೋದು ಅಷ್ಟೇ. ಈ ಸಂದರ್ಭದಲ್ಲಿ ಡೆಲ್ಲಿಗೆ ಹೋಗಿರುವಂತದ್ದು ಕೂಡ ಚರ್ಚೆ ಇಲ್ಲ, ಅವರು ಹೇಳಿದಾರಲ್ಲ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಇದ್ದು ಅದು ಯಾವುದೋ ಕೇಸ್ ಬರ್ತಾ ಇದೆ, ಅದ್ರ ಬಗ್ಗೆ ನಾನು ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅವ್ರು ಕ್ಲಾರಿಫಿಕೇಶನ್ ಕೊಟ್ಟೆ ಹೋಗಿದ್ದಾರೆ. ಡೆಲ್ಲಿಗೆ ಹೋದಾಗೆಲ್ಲ ಏನಾದರೂ ಇಂಥ ರಾಜಕೀಯ ಬೆಳವಣಿಗೆಗೆ ಹೋಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಸಚಿವರು ಬರಬೇಡಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಸರ್, ಯಾರು ಬರಬೇಡಿ ಡೆಲ್ಲಿಗೆ. ಇಲ್ಲ, ಯಾರು ಹೋಗ್ತಾರೆ ಅಂತ ಫಸ್ಟ್ ಗೊತ್ತಿಲ್ಲಲ್ಲ. ನಾನು ಹೇಳಿದ್ನಲ್ಲ, ನನಗೆ ಅವಶ್ಯಕತೆ ಬಿದ್ರೆ ಹೋಗೋಣ, ಸುಮ್ನೆ ಯಾಕೆ ಹೋಗ್ಬೇಕು ಡೆಲ್ಲಿಗೆ. ನಮ್ಮ ಇಲಾಖೆನಲ್ಲಿ ಡೆಲ್ಲಿನಲ್ಲಿ ಹೆಚ್ಚು ಏನ್ ಕೆಲಸ ಇಲ್ಲ. ನಮಗೆ ಏನಂದ್ರೆ ಸೆಂಟ್ರಲ್ ಅಸಿಸ್ಟೆನ್ಸ್ ಏನಾದರೂ ಅಡಿಷನಲ್ ಆಗಿ ಸ್ಪೆಷಲ್ ಗ್ರಾಂಟ್ ಕೊಡೋಂಗಿದ್ರೆ, ನಾನು ಲಾಸ್ಟ್ ಟೈಮ್ ಹೋದಾಗ ಮಾನ್ಯ ಗೃಹ ಸಚಿವರನ್ನ, ಕೇಂದ್ರದ ಗೃಹ ಸಚಿವರನ್ನ ಭೇಟಿ ಮಾಡಿದ್ದೆ. ನಮಗೆ ಒಂದು 5,000 ಮನೆ ಪೊಲೀಸ್ನವರಿಗೆ ಮನೆ ಕಟ್ಟಬೇಕು, ಅದಕ್ಕೊಂದಷ್ಟು ಗ್ರಾಂಟ್ ಕೊಡಿ, ಸ್ಪೆಷಲ್ ಗ್ರಾಂಟು
ಕೊಡಿ ಅಂತ ಹೇಳಿ ಕೇಳಿದ್ದೆ. ನಮಗಿನ್ನೂ ಕೂಡ ಯಾವುದು ಇಲ್ಲಿವರೆಗೂ ಬಂದಿಲ್ಲ. ಅದರಿಂದ ನಮ್ಮ ಇಲಾಖೆಯಲ್ಲಿ ಬಹಳ ಕಡಿಮೆ ಕೆಲಸ. ಡೆಲ್ಲಿಲಿ ಅಕ್ಬರ್ ರೋಡಲ್ಲಿ ಕೆಲಸ ಈಗ ಸ್ವಲ್ಪ ನಮಗೆ ಕಡಿಮೆ ಆಗಿದೆ. ಧರ್ಮಸ್ಥಳ ವರದಿ ಸಂಬಂಧಪಟ್ಟಂಗೆ ಸರ್ ವಿಳಂಬ ಮಾಡ್ತಿರೋ ಹಿನ್ನೆಲೆಯಲ್ಲಿ ಬಿಜೆಪಿ ಮಾಡ್ತಿರುವಂತ ಆರೋಪ ಏನಂದ್ರೆ, ಯಾಕೆ ವಿಳಂಬ ಮಾಡ್ತಿದೆ ಅಂದ್ರೆ ಸರ್ಕಾರನ ಎಲ್ಲ ಒಂದ್ ಕಡೆ ಷಡ್ಯಂತ್ರದಲ್ಲಿ ಶಾಮೀಲಾಗಿದೆ ಅನ್ನೋ ಅನುಮಾನ ಬರುತ್ತೆ ನಮಗೆ ಅನ್ನುವಂತ ಆರೋಪ ಮಾಡ್ತಾ ಇದ್ದಾರೆ. ಅವರು ಕೆಲವು ಟೆಕ್ನಿಕಲ್ ರೀಸನ್ಸ್ ಇಂದ ವಿಳಂಬ ಆಗಿದೆ ಅಂತೇಳಿ ನಾನು ಹೇಳಿದ್ನಲ್ಲ, 31ನೇ ತಾರೀಕು ಅಥವಾ ಮೊದಲನೇ ವಾರದಲ್ಲಿ ಕೊಡಬೇಕು ಅಂತ ಹೇಳಿ ನಾವು ಹೇಳಿದ್ದು ಅವ್ರಿಗೆ. ಅದು ಈಗ ಒಂದು ಮೊದಲನೇ ವಾರ ಈಗ ನಡೀತಾ ಇದೆಯಲ್ಲ, ಆದಷ್ಟು ಬೇಗ ಕೊಡಬಹುದು. ಯಾಕೆಂದ್ರೆ ನನಗೆ ಟೆಕ್ನಿಕಲ್ ರೀಸನ್ಸ್ ಇಂದ ಸ್ವಲ್ಪ ಒಂದೆರಡು ದಿವಸ ನಿಧಾನ ಆಗಿದೆ ಅಂತ ಹೇಳಿದ್ದಾರೆ. ಇಲ್ಲ, ಅವರು ಅದೇ ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಸ್ಯಾಂಪಲ್ಸ್ ಎಲ್ಲ ಕಳಿಸಿದ್ರು, ಅವರ ವರದಿ ಬರಬೇಕು. ನಮ್ಮ FSL ನಲ್ಲಿ ಕೂಡ ಸ್ಯಾಂಪಲ್ ಕಳಿಸಿದ್ರು, ಅವರ ವರದಿ ಇದೆಲ್ಲ ಕ್ರೋಢೀಕರಿಸಿ ಅವರೊಂದು ಅನಾಲಿಸಿಸ್ ಮಾಡಿ ಕನ್ಕ್ಲೂಡ್ ಮಾಡಬೇಕಲ್ಲ. ಅದಕ್ಕೆ ಒಂದಿಷ್ಟು ಸಮಯ ತಗೊಳುತ್ತೆ ಅಂತ ಹೇಳಿದ್ರು. ಅದು ಈಗ ಮುಗಿತಾ ಬಂದಿದೆ. ಒಳಮೀಸಲಾತಿ ಸಂಬಂಧಪಟ್ಟಂತೆ ಇವತ್ತು ತೀರ್ಮಾನ ಆಗುತ್ತೆ ಸರ್. ಸುಗ್ರೀವಾಜ್ಞೆ ಲಾಸ್ಟ್ ಟೈಮ್ ಚರ್ಚೆ ಆಯಿತು, ತೀರ್ಮಾನ ಅಲ್ಲ, ಇವತ್ತು ಡ್ರಾಫ್ಟ್ ಏನಾದರೂ ಅವ್ರು ಸಬ್ಮಿಟ್ ಮಾಡಿದ್ರೆ ಡ್ರಾಫ್ಟ್ ಅನ್ನ ಸಂಪುಟ ತೀರ್ಮಾನ ಮಾಡಬಹುದು. ಯಾಕೆಂದ್ರೆ ನಾವು ಡಿಸೆಂಬರ್ 8ಕ್ಕೆ ಸೆಷನ್ ನಲ್ಲಿ ತರಬೇಕು ಅಂತ ಹೇಳಿ ಅವತ್ತು ಚರ್ಚೆ ಆಗಿದೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ. ಅದರ ಪ್ರಕಾರ ತಯಾರಿ ಮಾಡ್ಕೊಳ್ತಾರೆ. ವರ್ಗಾವಣೆ 2 ವರ್ಷ ಅವಧಿ ಮೀರಿದೆ, 3 ತಿಂಗಳಾಗಿದೆ, 4 ತಿಂಗಳಾಗಿದೆ, ವರ್ಗಾವಣೆ ಆಗ್ತಿಲ್ಲ. ಕೆಲವು ಕಡೆ ಮಾತ್ರ ಆಗ್ತಿದೆ. ಬೆಂಗಳೂರು ಸಿಟಿ ಮತ್ತೆ ರೂರಲ್ಗೆ ಒಳ ರಾಜಕೀಯ ಡಿಮಾಂಡ್ ಅಂತ ಗೊತ್ತಿಲ್ಲ. ಸಿಟಿದು ನಾವು ಸ್ವಲ್ಪ ಹೋಲ್ಡ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದಿಷ್ಟು ಕ್ಷೇತ್ರಗಳಲ್ಲಿ ಶಾಸಕರ ಬೇಡಿಕೆ ಮೇಲೆ ಅಂತೇಳಿ ಹೋಲ್ಡ್ ಮಾಡಿದ್ದಾರೆ. ರೂರಲ್ದು ಎಲ್ಲ ಹೆಚ್ಚು ಕಡಿಮೆ ನಾನು ಮುಗಿಸಿದ್ದೇನೆ. ರೂರಲ್ ಅಂದ್ರೆ ಇಡೀ ಸ್ಟೇಟ್ದು, ಬೆಂಗಳೂರನ್ನ ಹೊರತುಪಡಿಸಿ ಇಡೀ ಸ್ಟೇಟ್ದೆಲ್ಲ ಕಂಪ್ಲೀಟ್ ಮಾಡಿದ್ದೇವೆ. ಅದನ್ನು ಕೂಡ ಒಂದೆರಡು ದಿವಸದಲ್ಲಿ ಬೆಂಗಳೂರಿದ್ದು ಸಮಯ ಕೊಟ್ಟರೆ ಚೀಫ್ ಮಿನಿಸ್ಟರ್ ಮುಗಿಸ್ತೇವೆ. ತುಮಕೂರು ಕಾಂಗ್ರೆಸ್ ಭವನಕ್ಕೆ ನಿಗದಿಯಾಗಿದ್ದ ಜಾಗದ ವಿರುದ್ಧ ಸ್ಟೇ ಬಂದಿದೆ ಈಗ ಅಂತ. ಇದು ಯಾರು ಕೋರ್ಟಿಗೆ ಹೋಗಿದ್ರು ಅವ್ರ ಹತ್ರ ಯಾವುದೇ ದಾಖಲಾತಿ ಇಲ್ಲ, ಅವ್ರಿಗೆ ಸಂಬಂಧಪಟ್ಟಿದ್ದು ಜಮೀನು ಅಂತೇಳಿ. ಅದನ್ನೇ ಕೇಳಿದ್ದಾರೆ, ನಿಮ್ಮ ಹತ್ರ ಏನಾದರೂ ದಾಖಲಾತಿ ಇದ್ರೆ ಕೊಡಿ, ಕೆಳಗಿನ ಕೋರ್ಟಿಗೆ ಹೋಗಿ ಸಬ್ಮಿಟ್ ಮಾಡಿ ಅಂತೇಳಿ ಹೈಕೋರ್ಟ್ ಅಲ್ಲಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಅವ್ರು ಯಾವುದನ್ನು ಕೊಟ್ಟಿಲ್ಲ. ಆದ್ರೆ ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ ಯಾವ ಆಧಾರದ ಮೇಲೆ ಸ್ಟೇ ಕೊಟ್ಟಿದ್ದಾರೆ ಗೊತ್ತಿಲ್ಲ. ನಾವು ಅವರಿಗೆ ಈಗ ಅಪೀಲ್ ಹಾಕ್ತಾ ಇದ್ದೀವಿ ಸ್ಟೇ ವೇಕೇಟ್ ಮಾಡೋದಕ್ಕೆ. ಸ್ಟೇ ವೇಕೇಟ್ ಮಾಡಿದ ಮೇಲೆ ನಮಗೇನು ಸರ್ಕಾರ ಮಂಜೂರು ಮಾಡಿದೆ ಅದರ ಪ್ರಕಾರ ನಾವು ಪ್ಲಾನ್ ಮಾಡಿ ಬಿಲ್ಡಿಂಗ್ ಕಟ್ತೀವಿ. ಅಲ್ಲ, ಸಾಧ್ಯ ಇರೋದನ್ನ ಅವರು ಡಾಕ್ಯುಮೆಂಟ್ ತಗೊಂಬಂದು ನಿಮ್ಮ ಮುಂದೆನೆ ಪ್ರದರ್ಶನ ಮಾಡಿದಾರಲ್ಲ. ಸುಮ್ಮನೆ ಹೇಳಿಕೆ ಕೊಡೋದು ಬೇರೆ, ಆದ್ರೆ ನಿಮ್ಮ ಮುಂದೆನೆ ಟನ್ ಗಟ್ಲೆ ಪೇಪರ್ಸ್ ಅನ್ನ ತಂದು ಡಾಕ್ಯುಮೆಂಟ್ ಗಳನ್ನ ಪ್ರೆಸೆಂಟ್ ಮಾಡಿ ಈ ರೀತಿ ಮಾಡಿದ್ದಾರೆ ಅಂತ ತೋರಿಸಿದ್ದಾರೆ. ಅದನ್ನ ಹೆಂಗೆ ನಾವು ಅಲ್ಗಳೆಯೋದು? ನಡೀತಾ ಇದೆ. ಅದು ಬಂದ್ಮೇಲೆ ಅದು ಡೇಟಾ ಬರುತ್ತೆ ಹೊರಗಡೆ. ಸರ್, RSS ಪಥಸಂಚಲನದ ಕುರಿತಂತೆ ಚಿತ್ತಾಪುರದಲ್ಲಿ ನಡೀಬೇಕಾಗಿರೋ ವಿಚಾರಕ್ಕೆ ನಿನ್ನೆ AG ಆಫೀಸಲ್ಲಿ ಸಭೆ ನಡೆದಿದೆ. DC ಮತ್ತೆ SP ಇಬ್ರು ಕೂಡ ಬಂದು ಸಭೆ ಮಾಡಿದ್ದಾರೆ. ಏನಾದ್ರು ಅವಕಾಶ ಸಿಗುತ್ತಾ ಸರ್ ಮತ್ತೆ ಪಥಸಂಚಲನ? ಅದು ಏನು ತೀರ್ಮಾನ ಆಗಿದೆ ಅದನ್ನ ನೋಡ್ಬೇಕು. No, every year this has been a case in Karnataka or even in Maharashtra also. See, Maharashtra fixes the rates are normally fixed on the background of recovery of sugar, and that percentage is different from Maharashtra to Karnataka. Whatever Maharashtra has fixed based on that cannot be compared to Karnataka because recovery is less in Karnataka. That is what has been the situation. So now farmers are demanding that you should consider on the basis of Maharashtra. So now I think today or tomorrow Chief Minister may take a meeting or maybe even discuss in the cabinet. Right. So yesterday Rahul Gandhi submitted a document
elections for actually 25 lakh votes have been tampered. How do you look at it, sir? Also, a Brazilian voter was seen voted for multiple times. How do you look at it? No, this is what Rahul Gandhi has been bringing out to the nation, that there is a manipulation of the election process. Voter ID has been manipulated. An individual is voting 10 times, 20 times. There are more than 50 times one person has voted. All these documents have been presented before the media. There is nothing that he is trying to cook up a data and saying it. All these documents have been presented before the media so that the nation will know. There is some sort of a manipulation. Our election commission is not taking note of this. And that is why, this whole thing is spreading throughout the country. And Rahul Gandhi ji is saying that, in the entire country, every state, this has been the case. And we, just superficially, kind of some data has been, presented. So, what is the update on Dharmasthala case, sir? When can we expect the report? No, for some technical reasons, this has been kind of postponed for a few days. I think as early as possible. We have also directed them to submit the report as early as possible. ಧರ್ಮಸ್ಥಳ ವಿಚಾರದಲ್ಲಿ ರಾಜ್ಯ ಮಹಿಳಾ ಆಯೋಗ ಕೂಡ ಲೆಟರ್ ಅನ್ನು ಬರೆದಿದೆ. ಸಮಗ್ರವಾಗಿ ತನಿಖೆ ಆಗಬೇಕು, ಎಲ್ಲೋ ಒಂದ್ ಕಡೆ ಸಮಗ್ರವಾಗಿ ತನಿಖೆ ಆಗ್ತಿಲ್ಲ ಅಂತ. ನೋ ತನಿಖೆ ಆಗ್ತಿಲ್ಲ ಅಂತ ಬರ್ದಿಲ್ಲ, ಅವ್ರು ಮಾಡಿ ಅಂತ ಹೇಳಿದ್ದಾರೆ. ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತ ಸಮಗ್ರವಾಗೇ ಆಗ್ತಾ ಇದೆ. ಸಮಗ್ರವಾಗಿ ತನಿಖೆ ಆಗದೆ ಹೋದ್ರೆ ಪೀಸ್ ಮೀಲ್ ಆಗಿ ಮಾಡಕ್ ಬರೋದಿಲ್ಲ. ಅದಕ್ಕೆ ಸಮಯ ತಗೊಳ್ತಿದೆ. ಜೊತೆಗೆ ಅವರು ರಿಪೋರ್ಟ್ ಕೊಡುವಾಗ ಎಲ್ಲ ಆಂಗಲ್ ನಲ್ಲೂ ಕೊಡಬೇಕಾಗುತ್ತೆ. ಅದಕ್ಕೆ ಫಾರ್ ಸಮ್ ಟೆಕ್ನಿಕಲ್ ಇಶ್ಯೂಸ್ it is being kind of postponed for few days. I think finally, maybe in a week's time it will be submitted. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.